ಸರ್ ಈಗೇನು ಇಡ್ಲಿಯನ್ನ ಮಾಡ್ಲಿಕ್ಕೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಿರೋದು ಈಗ ಮುನ್ನೆಲೆ ಬಂದಿದೆ ಕ್ಯಾನ್ಸರ್ ಕಾರಣ. ಸರ್ ಪ್ರತಿ ಸಲನೂ ಗೋರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಎಂಡ್ ಆಫ್ ದ ಡೇನಲ್ಲಿ ಹೋಟ್ಲು ಉದ್ಯಮಿಗಳ ಮೇಲೆ ಹಾಕ್ತಾರೆ ಪ್ಲಾಸ್ಟಿಕ್ ಯೂಸೇಜ್ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ. ಅದು ಯೂಸ್ ಮಾಡೋಕ್ಕೆ ಮೊದಲೇ ಗೊತ್ತಿರತ್ತಲ್ವಾ. ಈಗ ನೀವೇ ನೋಡಿ, ಪ್ಲಾಸ್ಟಿಕ್ ಬ್ಯಾನ್ ಮಾಡೋದು ಎಷ್ಟು ವರ್ಷ ಆಗಿದೆ. ಇವಾಗೂ ನೆನ್ನೆ ಇಲ್ಲಿ ಜಾತ್ರೆ ನಡೀತು, ನೋಡಬೇಕಿತ್ತು ನೋಡಿ, ಅಲ್ಲೆಲ್ಲ ಬರೀ ಪ್ಲಾಸ್ಟಿಕ್ ಗ್ಲಾಸ್ಗಳು ಯೂಸ್ ಆಗಿರೋದು. ಇಲ್ಲಿ ಇಂಡಿಯನ್ ಗೌರ್ಮೆಂಟಲ್ಲಿ ಯಾವುದು ಪಕ್ಷಗಳು ಯಾವುದೇ ಬಂದರೂ ಬ್ಯಾನ್ ಮಾಡಲ್ಲ. ಯಾಕಂದರೆ ಇವರೆಲ್ಲ ಉದ್ಯಮಿ ಫೇವರ್ ಆಗೇ ಇರ್ತಾರೆ. ಪಬ್ಲಿಕ್ ಹಾಳಾಗೋದ್ರೂ ಪರವಾಗಿಲ್ಲ ಅವ್ರಿಗಿದು. ಜೊತೆಗೆ ನೀವು ಆಗಲೇ ಅವ್ರಿಗೊಂದು ಮಾತು ಕೇಳಿದ್ರಿ, ಬಟ್ಟೆ ಏನಕ್ಕೆ ಯೂಸ್ ಮಾಡಲ್ಲ ಅಂತ. ಜನಗಳೇನಾಗಿದೆ, ಸೋಂಬೇರ್ತನ. ನಿಮಗೆ ಪ್ರತಿ ಸಲನೂ ಒಂದ್ಸಲ ಇಡ್ಲಿ ಕಾದಾದ್ಮೇಲೆ ಬಟ್ಟೆ ಮತ್ತೆ ವಾಶ್ ಮಾಡಿ ರಿವಾಶ್ ಮಾಡಿ ಹಾಕಬೇಕು. ಆ ಸೋಂಬೇರ್ತನದಿಂದ ಮಾಡ್ತಾ ಇಲ್ಲ. ಈಸಿ ವೇ. ಇವಾಗ ನಮ್ಮ ಸಿಟಿಗಳಿಂದ ಮ್ಯಾಕ್ಸಿಮಮ್ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಹಳ್ಳಿಗಳಲ್ಲಿ. ಯಾಕಂದರೆ ತಟ್ಟೆ ಇಡ್ಲಿಗಳು ಸೇಲ್ ಆಗೋದೇ ಹಳ್ಳಿಗಳಲ್ಲಿ ಜಾಸ್ತಿ. ಪ್ರತಿಯೊಂದು ಹಳ್ಳಿಲಿ ಹೋಗಿ ನೋಡಿ, ಅವ್ರು ಯೂಸ್ ಮಾಡೋದೇ ಸ್ಮಾಲ್, ವೆರಿ ತಿನ್. ಇದನ್ನು ಯೂಸ್ ಮಾಡಿದಾಗಲೇ ಸುಮಾರು ಡಾಕ್ಟ್ರುಗಳು ಇನ್ಸಲ್ಟ್ ಮಾಡಿರ್ತಾರೆ, ಯೂಸ್ ಮಾಡಬೇಡಿ ಅಂತ. ಆದರೂ ಜನ ಕೇಳಲ್ಲ. ಜನಕ್ಕೇನು ಅಂದರೆ ಅವ್ರಿಗೆ ಫಾಸ್ಟ್ ಲೈಫು ಬೇಗ ಆಗಬೇಕು, ಎಲ್ಲ ಫಾಸ್ಟ್ ಲೈಫು. ಇವತ್ತು ಯಂಗರ್ ಜನ್ರೇಷನು ಅಷ್ಟು ಇವತ್ತು ತಿಂತಾ ಇರೋ ಫುಡ್ಡಿಂದ ಹಿಡಿದು ಪ್ರತಿಯೊಂದ್ರಲ್ಲೂ ನಿಮಗೆ ಡಿಸೀಸೇ. ಮೊದಲೆಲ್ಲ ನಾವೆಲ್ಲ ಚೈಲ್ಡ್ಹುಡ್ ಇದ್ದಾಗ ನಾವು ನೋಡ್ತಾ ಇದ್ವಿ ಸೀಸನ್ ಫುಡ್ಗಳು ಬರೋದು. ಇವತ್ತು ಸೀಸನ್ ಫುಡ್ಗಳೇ ಇಲ್ಲ. ಎಲ್ಲ ಸೀಸನ್ ಎಲ್ಲ ಫುಡ್ಡು ಸಿಗತ್ತೆ. ಅದೇನು ಥ್ರೂ ಕೆಮಿಕಲ್. ಅದರಿಂದ ಏನಾಗುತ್ತೆ, ಇದು ಏನಾಗುತ್ತೆ, ಮುಂದಕ್ಕೆ ಹೋಗ್ತಾ ಜನ್ರೇಷನ್ದು ಅಷ್ಟೇ ಲೈಫ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ. ಇವಾಗ ಹಿರಿಯರ್ಕರನ್ನ ಅಬ್ಸರ್ವ್ ಮಾಡಿ, ಇವಾಗ ನಿಮ್ಮ ತಾತ ಮುತ್ತಾತ ಅವರೆಲ್ಲ 100, 120 ಆ ಥರ. ಈಗ ನಮ್ಮ ಲೈಫಲ್ಲಿ ನಾವು ಅಮ್ಮಮ್ಮನ ನೋಡ್ತಾ ಇರೋದೇ 75-80 ವರ್ಷ. ಅದ್ರ ಮೇಲೆ ಇಲ್ವೇ ಇಲ್ಲ. ಇನ್ನು ನೆಕ್ಸ್ಟು ನಮ್ಮ ಜನ್ರೇಷನಲ್ಲಿ ನಾವು 60-65 ವರ್ಷ ನೋಡ್ತೀವಿ. ಇನ್ನು ನೆಕ್ಸ್ಟು ನಮ್ಮ ಮಕ್ಕಳದು ತೊಗೊಳಕ್ಕೆ ಹೋದರೆ ಅವ್ರ ಜನ್ರೇಷನ್ ಮ್ಯಾಕ್ಸಿಮಮ್ 50 to 60. ಏನಾಗುತ್ತೆ, ಲೈಫ್ ಸ್ಪ್ಯಾನ್ ಕಮ್ಮಿ ಆಗ್ತಾ ಇರುತ್ತೆ. ಇವಾಗ ಪ್ರತಿಯೊಂದು ಹೆಣ್ಮಕ್ಳಲ್ಲಿ ಆಗಲಿ ಗಂಡು ಮಕ್ಕಳಾಗಲಿ ಗ್ರೋತ್ ನೋಡಿ, ತಿನ್ನೋ ಫುಡ್ಡಿಂದನೇ ಅವರು ಇದಾಗ್ತಾ ಇರೋದು. ಏನು ಹೇಳಿ, ಮೆಚ್ಯೂರಿಟಿ ಬ್ಯಾಲೆನ್ಸ್ ಆಗ್ತಾ ಇರೋದು. ಅದೆಲ್ಲ ಸೇರತ್ತೆ ಸರ್. ಪ್ಲಾಸ್ಟಿಕ್ ಪ್ರತಿಯೊಂದು ನಮ್ಮ ಎನ್ವಿರಾನ್ಮೆಂಟೇ ವಿಷ ಆಗಿದೆ. ಅದೇ ಎನ್ವಿರಾನ್ಮೆಂಟ್ ವಿಷ ಹೋಗಿಸ್ಬೇಕು ಅಂದರೆ ಇವರು ಬುಡದಿಂದ ಹೋಗಬೇಕು. ಏನು ಅಂದರೆ, ಈಗ ಮ್ಯಾನುಫ್ಯಾಕ್ಚರ್ಗಳನ್ನ ಬ್ಯಾನ್ ಮಾಡಿದ್ರೆ ಅದು ಮಾರ್ಕೆಟಿಗೆ ಬರಲ್ಲ. ಇವರು ಯೂಸರ್ಸ್ ಹತ್ರ ಹೋಗ್ತಾ ಇದ್ದಾರೆ ಹೊರತು ಮ್ಯಾನುಫ್ಯಾಕ್ಚರ್ಡ್ ಹತ್ರ ಒಬ್ಬರು ಹೋಗ್ತಾ ಇಲ್ಲ. ಮೇನ್ ಮ್ಯಾನುಫ್ಯಾಕ್ಚರ್ಗಳ ಹತ್ರ ಹೋಗ್ಬೇಕು. ಅವ್ರು ಹೋಗಿ ಫ್ಯಾಕ್ಟ್ರಿ ಸರ್, ಗೌರ್ಮೆಂಟೇ ಹೋಗ್ಬೇಕು ಸರ್. ಇವಾಗ ಯಾರು ಪರ್ಮಿಷನ್ ಕೊಟ್ಟಿರ್ತಾರೆ ಗೌರ್ಮೆಂಟೇ ಹೋಗ್ಬೇಕು. ಪಬ್ಲಿಕ್ ಹೋಗೋಕ್ಕಾಗಲ್ಲ. ಪಬ್ಲಿಕ್ಗೆ ರೈಟ್ಸೇ ಇಲ್ಲ. ಏನಕ್ಕೆ, ಪಬ್ಲಿಕ್ ಏನಾದ್ರು ಹೋಗಿ ಮಾತಾಡಕ್ಕೆ ಹೋದ್ರೆ ಪಬ್ಲಿಕ್ ಮೇಲೆ ಅಫೆನ್ಸ್ ಆಗತ್ತೆ. ಅದೇನಿರು ಗೌರ್ಮೆಂಟ್ ಅವರು ಏನಿರ್ತಾರೆ, ಈ ಗೌರ್ಮೆಂಟ್ ಯಾವುದೇ ಪಕ್ಷಗಳು ಬಂದ್ರು ಸರ್, ಎಲ್ಲರೂ ಅಷ್ಟೇ ದುಡ್ಡು. ಅಲ್ಟಿಮೇಟ್ ಅಲ್ಲಿ ಪೊಸಿಷನ್ ಕೂತ್ಕೊಳ್ಳೋದೇ ದುಡ್ಡು ಮಾಡೋಕ್ಕೆ. ಪಬ್ಲಿಕ್ ಹಾಳಾಗೋದ್ರು ಯೋಚನೆ ಮಾಡಲ್ಲ, ಏನು ಮಾಡಿದ್ರು ಯೋಚನೆ ಮಾಡೋಕ್ಕೆ ಹೋಗಲ್ಲ ಅವರು. ಅದು ಮೇನ್ ಇವರೇನು ಅಂದರೆ ಮ್ಯಾನುಫ್ಯಾಕ್ಚರ್ಡ್ ಕಂಪನಿಗಳನ್ನೇ ಬ್ಯಾನ್ ಮಾಡಬೇಕು, ಅಲ್ಲೋ ಕ್ಲೋಸ್ ಮಾಡಬೇಕು. ಈಗ ಇದರಲ್ಲೂ ಎಷ್ಟೋ ವೇರಿಗಳು ಮಾಡಿದ್ರು ಪ್ಲಾಸ್ಟಿಕ್ ಕವರ್ಗಳು ಯೂಸ್ ಮಾಡೋದ್ರಲ್ಲಿ. ಅದು ಯಾವುದಾದ್ರೂ ಪೆಟ್ರೋಲಿಯಂ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಒಂದ್ಸಲ ಬರ್ನ್ ಆದಾಗ ಅದು ಭೂಮಿಗೆ ಹಾಳು ಮಾಡತ್ತೆ ಹೊರತು ಅದು ಫುಲ್ ಇದರಲ್ಲಿ ಇದಾಗೋದಿಲ್ಲ. ಅದರಿಂದನೇ ನೀವು ಪ್ಲಾಸ್ಟಿಕ್ಕು, ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ಲಾಸ್ಟಿಕ್ಕು ಎಲ್ಲ ಬ್ಯಾನ್ ಆಗಬೇಕು. ಪುರಾತತ್ವ ಕಾಲ ಬರಬೇಕು. ಇವಾಗ ಕಾಫಿ ಕೊಡ್ತಾರೆ, ಆ ಲೋಟದಲ್ಲಿ ಇನ್ಕ್ಲೂಡಿಂಗ್ ಒಳಗಡೆ ಪ್ಲಾಸ್ಟಿಕ್ ಲೇಯರ್ ಕೋಟಿಂಗು, ಅದು ಕ್ಯಾನ್ಸರ್. ಇದೇನು ಅಂದರೆ ಮುಂದಗಡೆ ಪೇಪರ್ ತೋರಿಸ್ತಾರೆ, ಒಳಗಡೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ. ಅದೆಲ್ಲ ಅದು ಕಣ್ಮುಂದೆ ನಡೀತಾ ಇರತ್ತೆ. ಅದು ಯಾರು ಏನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್. ಮೇನ್ ನಮ್ಮ ಇಂಡಿಯಾನಲ್ಲಿ ಪಾಪ್ಯುಲೇಷನ್ ಹೆವಿ ಇದೆ. ಆ ಹೆವಿ ಇರೋ ಕಡೆ ಎಲ್ಲ ಯೂಸ್ ಮಾಡೋಕ್ಕೆ ನೀವು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ಸರ್. ಈಗ ಬಹುತೇಕ ಹೋಟೆಲ್ಗಳಲ್ಲಿ ಇಡ್ಲಿಯನ್ನ ಮಾಡೋದಕ್ಕೆ ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ ಇದಕ್ಕೆ ಕ್ಯಾನ್ಸರ್ ಕಾರಕ ಅಂತ ಅಂಶ ಬಳಕೆ ಬರುತ್ತೆ. ಹೌದು, ಖಂಡಿತ. ಅದು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಬಾರ್ದು, ಪ್ಲಾಸ್ಟಿಕ್ ಕವರ್ಸು ಯೂಸ್ ಮಾಡಬಾರ್ದು. ಏನಾಗುತ್ತೆ ಅಂದರೆ, ನಿಮಗೆ ಅದು ಪ್ಲಾಸ್ಟಿಕ್ ಕವರಲ್ಲಿ ಕೆಮಿಕಲ್ ಯೂಸ್ಡ್, ಮೋಸ್ಟ್ ಆಫ್ ದಿ ಇದಕ್ಕೆ ಕೆಮಿಕಲ್ ಯೂಸ್ಡು, ಪೆಟ್ರೋಲಿಯಂ ಪ್ರಾಡಕ್ಟ್ ಯೂಸ್ ಮಾಡಿರ್ತಾರೆ. ಅದು ತುಂಬ ಹಾರ್ಮ್ಫುಲ್ಲು. ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದರೆ ಏನಾಗುತ್ತೆ ಅಂದರೆ, ಕೆಮಿಕಲ್ ನೀವು ಕನ್ಸ್ಯೂಮ್ ಮಾಡ್ತಾ ಕ್ಯಾನ್ಸರ್ ಆಗುತ್ತೆ. ಕ್ಯಾನ್ಸರ್ 100% ಆಗುತ್ತೆ. ಸೊ ಪಾಲಿಥೀನ್ ಕವರ್ನ ಯೂಸ್ ಮಾಡೋದು ಕಮ್ಮಿ ಮಾಡಬೇಕು, ಪಾಲಿಥೀನ್ ಬ್ಯಾಗ್ಸು ಕಮ್ಮಿ ಮಾಡಬೇಕು. ಈಗ ಅದು ಪಾಲಿಥೀನ್ ಕವರ್ ಕೆಲವರು ಯೂಸ್ ಮಾಡ್ತಾರೆ, ಅದನ್ನು ಆಚೆ ಬಿಸಾಕ್ತೀರ, ಅದು ಹೋಗಿ ಸಾಯಿಲಲ್ಲಿ ಮಿಕ್ಸ್ ಆಗುತ್ತೆ. ಸೊ ಸಾಯಿಲ್ ಮಿಕ್ಸ್ ಆದಾಗ ಏನಾಗುತ್ತೆ, ಕಂಟಾಮಿನೇಟ್ ಆಗುತ್ತೆ, ಎಲ್ಲ ಪ್ಲಸ್ ನೀವು ಸುಮಾರು ಪಾಲಿಥೀನ್ ಕವರ್ಸ್ ನೋಡ್ಬೋದು, ಡ್ರೈನೇಜ್ ಸಿಸ್ಟಮಲ್ಲಿ ಬ್ಲಾಕ್ ಆಗಿರುತ್ತೆ. ಸೊ ಇದೆಲ್ಲ ತೊಂದರೆ ಆಗ್ತಾ ಇದೆ. ಸೊ ಪಾಲಿಥೀನ್ ಕವರು ನಾನು ಹೇಳೋದು ತುಂಬ ಪರಿಣಾಮ ಆಗ್ತಾ ಇದೆ. ಸೊ ಅದರಿಂದ ಯೂಸ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ದಯವಿಟ್ಟು ಇದಕ್ಕೆ ಮೆಜರ್ಸ್ ತಗೊಳ್ಳೇಬೇಕು ಸರ್. ಅವಕಾಶ ಇದೆ ಅಂದರೆ ಬಟ್ಟೆಗಳನ್ನು ಬಳಸ್ಬೋದು, ಅಥವಾ ಏನೋ ಕಾಟನ್ ಬಟ್ಟೆಗಳನ್ನು ಬಳಸುವಂಥದ್ದು, ಈ ಎಲ್ಲ ವ್ಯವಸ್ಥೆಗಳಿದ್ರೂ ಕೂಡ ಪ್ಲಾಸ್ಟಿಕ್ ಯಾಕೆ ಅಂತ. ಖಂಡಿತ. ಯಾಕಂದರೆ ಬಟ್ಟೆ ಉಪಯೋಗಿಸೋದು, ಆ ಬಟ್ಟೆ ಅವರು ಎವ್ರಿ ಡೇ ಅದು ತೊಳಿಬೇಕು, ಪ್ರತಿನಿತ್ಯ ಅದನ್ನು ತೊಳಿಬೇಕು. ಅದು ಅವ್ರಿಗೆ ಮಾಡೋಕ್ಕಾಗಲ್ಲ.
ಆ ಒಂದು ಅಭ್ಯಾಸ ಅವರು ಬೆಳೆಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು, ಅವರು ಮಾಡ್ತಾ ಇರೋರ್ಗೂ ಒಳ್ಳೆಯದು, ತಿನ್ನೋರ್ಗೂ ಉತ್ತಮ. ಸೊ ಈ ಅಧಿಕಾರಿಗಳು ಸ್ವಲ್ಪ ಹೋಗಿ ಎಲ್ಲ ಎಜುಕೇಟ್ ಮಾಡಬೇಕು, ಪ್ಲಸ್ ಹೋಟೆಲ್ ಅವ್ರಿಗೆ ಹೋಗಿ ಅದನ್ನು ಎಜುಕೇಟ್ ಮಾಡಿದ್ರೆ ಅವ್ರು ಖಂಡಿತ ಪಾಲಿಥಿನ್ ಯೂಸ್ ಮಾಡೋದು ಕಮ್ಮಿ ಮಾಡ್ತಾರೆ. ಇಲ್ಲ ಅಂದರೆ ಈ ಥರ ವಿಷಕಾರಿ ಆಹಾರ ಬಳಸ್ತಾ ಇದ್ದರೆ ಖಂಡಿತ ಮನುಷ್ಯನಿಗೆ ತೊಂದರೆ ಆಗೇ ಆಗುತ್ತೆ. ಇದು ಮುಂದೆ ಒಂದಿನ ದೊಡ್ಡ ಪರಿಣಾಮ ಬೀಳುತ್ತೆ ಜನಗಳಲ್ಲಿ. ಆಗಲೇ ಅಡಲ್ಟ್ ಯಂಗ್ ಪೀಪಲ್ ಎಲ್ಲ ಸಫರ್ ಆಗ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಯೂಸ್ ಮಾಡೋದು ಕಮ್ಮಿ ಮಾಡಬೇಕು. ನೀವು ಟಿ ವಿ ಮಾಧ್ಯಮದವರು ಇದು ಒಳ್ಳೆ ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ದೀರಾ. ಜನಗಳಿಗೆ ಹೋಗಿ ಈ ಥರ ಕೇಳೋದ್ರಿಂದ ಅವರು ಎಚ್ಚರಿಸ್ಕೊತಾರೆ, ಅವ್ರಿಗೂ ಎಜುಕೇಟ್ ಮಾಡ್ದಂಗೆ ಆಗುತ್ತೆ. ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ನೀವು ಇನ್ನೂ ಹೆಚ್ಚಾಗಿ ಇಂಟರ್ವ್ಯೂಗಳು ಮಾಡಿ ಜನಗಳಿಗೆ ತಿಳಿಸ್ಬೇಕು. ಪಾಲಿಥಿನ್ ಕವರ್ಸ್, ಪ್ಲಾಸ್ಟಿಕ್ ಕವರು ಹೋಟೆಲಲ್ಲಿ ದಯವಿಟ್ಟು ಉಪಯೋಗಿಸ್ಬೇಡಿ. ಈವನ್ ಬ್ಯಾಗ್ಸ್ ಆಗಲಿ ದಯವಿಟ್ಟು ಉಪಯೋಗಿಸ್ಬೇಡಿ. ಸರ್, ಈಗ ಏನು ಹೋಟೆಲ್ನಲ್ಲಿ ಇಡ್ಲಿಯನ್ನು ಬಳಕೆ ಮಾಡಲು ಪ್ಲಾಸ್ಟಿಕ್ ಬಳಕೆ ಮಾಡ್ತಿದ್ದಾರೆ, ಕ್ಯಾನ್ಸರ್ ಬರ್ತಿದೆ. ಸರ್, ಇದು ಆಲ್ರೆಡಿ ಬರ್ತಾನೆ ಇದೆ ಎಲ್ಲ ಚಾನೆಲ್ಗಳಲ್ಲೂ. ಇದು ಪ್ಲಾಸ್ಟಿಕ್ ಬಳಸೋದ್ರಿಂದ ಕೆಮಿಕಲ್ಲು ರಿಯಾಕ್ಷನ್ ಆಗಿ ತೊಂದರೆಗಳಾಗೋದು ತುಂಬಾ ಬರ್ತಾನೆ ಇದೆ ಮೀಡಿಯಾದಲ್ಲಿ. ಆದರೂ ಜನಗಳು ಎಚ್ಚರಿಕೆ ತೊಗೊಳ್ತಾ ಇಲ್ಲ. ದಯವಿಟ್ಟು ತೊಗೊಬೇಕು. ಹೋಟೆಲ್ ಅವರು ತಪ್ಪ ಅಥವಾ ಯಾರ್ದು? ಈಗ ಹೋಟೆಲವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಜನ ಎಚ್ಚೆತ್ಕೊಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಈಗ ಯಾವ್ದು ಕೆಟ್ಟದು ಅಂತ ತೋರಿಸ್ತಾ ಇದೀವೋ ಅದನ್ನೇ ನೀವು ಅಭ್ಯಾಸ ಮಾಡ್ಕೊಂಡು ಹೋದ್ರೆ ಅದು ಇನ್ನೂ ಜಾಸ್ತಿಯಾಗಿ ಇದಾಗತ್ತೆ. ನೀವು ಮೀಡಿಯಾ ಇರೋದ್ರಿಂದ ಇವತ್ತು ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ ತೋರಿಸ್ತಾ ಇರೋದ್ರಿಂದ ನೀವು ಜನಗಳು ಎಚ್ಚೆತ್ಕೊಂಡು ಹೋಗ್ಬೇಕು. ಇಲ್ಲ ಅಂದರೆ ಇದು ಮನುಷ್ಯನಿಗೆ 100 ವರ್ಷ ಬದುಕೊಂಡು 40 ವರ್ಷ 50 ವರ್ಷಕ್ಕೆ ಸತ್ತೋಗ್ಬಿಡ್ತಾನೆ.